ಸೊ ಬೈ ಈಗ ಇನ್ಸ್ಟಾಗ್ರಾಮ್ ಒಳಗೆ ಫುಲ್ ಟ್ರೆಂಡ್ ಆಗೈತಿ ಹೆವಿ ಡೆಡ್ ಲಿಫ್ಟ್ ಮಾಡೋದು, ಹೆವಿ ಸ್ಕ್ವಾಟ್ಸ್ ಮಾಡೋದು, ನನ್ನ PR ಹಿಟ್ ಮಾಡಿದೆ ಅನ್ನೋದು. ನನ್ನ ವಿಡಿಯೋ ನೋಡಿದೆ, ಅದ್ರಾಗ ಒಬ್ಬ ಫುಲ್ ಹೆವಿ ಡೆಡ್ ಲಿಫ್ಟ್ ಲೋಡ್ ಮಾಡ್ತಾನೆ, 1 ರೆಪ್ ಮಾಡಿ ಇಡ್ತಾನೆ. ಸೊ ತಲೆ ಸುತ್ತಿ ಬೀಳ್ತಾನೋ ಇಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಒಟ್ಟೊಂದು ಬೀಳ್ತಾನೆ. ಬೈ ನಿಮ್ಗೆ ಏನು ಅನ್ಸುತ್ತೆ? ನೀವು ಇಂಥ ವೀಡಿಯೋಸ್ ನಿಮ್ಮ ಮನ್ಯಾಗ ನೋಡಿದ್ರೆ ನಿಮ್ಮ ಮನ್ಯಾಗ ಜಿಮ್ ಹೋಗಿ ಬಿಡ್ತಾರೆ ನಿಮ್ಗೆ? ಡೆಫಿನೆಟ್ಲಿ ಇಲ್ಲ ಬ್ರೋ. ನೀನು ಹಂಗೆ ಬೀಳೋದು ನೋಡಿದ್ರೆ ನನ್ನಪ್ಪ ಆಬ್ವಿಯಸ್ಲಿ ಭಯ ಆಕೈತಿ ಬ್ರೋ. ಒಂದು ಅರ್ಥ ಮಾಡ್ಕೊಂಡು, ಡೆಡ್ ಲಿಫ್ಟ್ ಸ್ಕ್ವಾಟ್ಸ್ ಎಷ್ಟು ಬೆಸ್ಟ್ ಅಂತಾರಲ್ಲ ಅಷ್ಟೇ ಅದು ತುಂಬ ರಿಸ್ಕಿ, ಡೇಂಜರ್ ಎಕ್ಸಸೈಸ್. ಅದ್ರೊಳಗೆ ನಿನ್ನ ಫಾರ್ಮ್ ಸರಿ ಇಲ್ಲ ಅಂದರೆ, ನಿನ್ನ ಕೋರ್ ಸ್ಟ್ರೆಂತ್ ಇಲ್ಲ ಅಂದರೆ, ನಿಮ್ಗೆ ಲೆಗ್ ಸ್ಟ್ರೆಂತ್ ಇಲ್ಲ ಅಂದರೆ, ಈ ಮೂರೊಳಗೆ ನಿಮ್ಗೆ ಒಂದು ಸ್ಟ್ರೆಂತ್ ಕಡಿಮೆ ಇದ್ರು ನಿಮ್ಗೆ ಲೈಫ್ ಲಾಂಗ್ ಅನ್ಭವಿಸ್ತೀವಿ. ಲೈಫ್ ಲಾಂಗ್ ನೀವು ಜಿಮ್ ಹೋಗೋಕ್ಕಾಗಲ್ಲ ಅಂತ ಇಂಜುರಿ ಆಕೈತಿ. ಸೊ ನೀವು ನಾರ್ಮಲ್ ಫಿಟ್ ಆಗಿರೋಕೆ ನೀವು ಡೆಡ್ ಲಿಫ್ಟ್ ಸ್ಕ್ವಾಟ್ಸ್ ಮಾಡಬೇಕಂತ ಏನೂ ಇಲ್ಲ, ನೀವು ಬಾಡಿ ವೇಟ್ ಸ್ಕ್ವಾಟ್ಸ್ ಮಾಡಿದ್ರು ಸಾಕು. ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಅವ್ರಿಗೂ ಹೇಳ್ರಿ ಡೆಡ್ ಲಿಫ್ಟ್ ಸ್ಕ್ವಾಟ್ಸ್ ಮಾಡಿದ್ರೆ ನಾವು ಒಳ್ಳೆ ಬಾಡಿ ಮಾಡ್ಬೋದು. ಲಿಮಿಟ್ಗಿಂತ ಜಾಸ್ತಿ ಈಗೋ ಲಿಫ್ಟಿಂಗ್ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಗೋಲ್ ಬಾಡಿ ಫಿಟ್ ಮಾಡೋದಿರ್ಬೇಕು, ಅದು ಬಿಟ್ಟು ಹೆವಿ ನಿಮ್ಮ ಬಾಡಿನ ರಿಸ್ಕ್ ಹಾಕಿ ಲಿಫ್ಟ್ ಮಾಡೋಕೆ ಹೋಗ್ಬೇಡ್ರಿ.